ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲೂ ಸಹ ಒಂದು ಡಿಫ್ರೆಂಟ್ ಆಗಿರೋ 2 ಸ್ಟೆಪ್ಸ್ ಅಲ್ಲಿ ಒಂದು ಯೂನಿಕ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ 6 ಎಳೆ ಸಿಲ್ಕ್ ಥ್ರೆಡ್ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಇದು ಡಿಫ್ರೆಂಟ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಹಾಗೆ ಅರ್ಥ ಆಗುತ್ತೆ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ತಪ್ಪದೇ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ನೀವು ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ಈ ರೀತಿಯಾಗಿ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿದ್ದಾದ್ಮೇಲೆ ಇಲ್ಲೇ ನಾನು 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಸ್ ಲೈನು ಈಸಿಯಾಗಿದೆ. 2 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಈ 2 ಚೈನ್ಸ್ ಎಷ್ಟು ಹೈಟ್ ಇದೆ ಅಷ್ಟು ಹೈಟಿಗೆ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಡಬಲ್ ಕ್ರೋಶ ಮಾಡಿದ್ದಾದ್ಮೇಲೆ ನಾನು ನೆಕ್ಸ್ಟ್ 2 ಚೈನ್ಸ್ ಹಾಕೊಂಡು ನೆಕ್ಸ್ಟ್ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇದನ್ನು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಈ 2 ಚೈನ್ಸ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪನ್ನು ಬಿಟ್ಟು ನಾನು ಮತ್ತೆ ಆ ಪ್ಲೇಸ್ಗೆನೆ ಒಂದು ಕಂಬನ ಮಾಡ್ಕೊಳ್ತೇನೆ. ಸ್ಟಾರ್ಟಿಂಗ್ ಎಷ್ಟು ಹೈಟ್ ಇದೆ ಕಂಬ ಅಷ್ಟೇ ಹೈಟಿಗೆ ಎಲ್ಲ ಯೂನಿಫಾರ್ಮ್ ಆಗಿ ಕಂಬಗಳು ಬರೋ ತರ ಮಾಡ್ಕೋಬೇಕು. ಮತ್ತೆ ನೋಡಿ, ಪಕ್ಕದಲ್ಲಿ ಇನ್ನೂ ಒಂದ್ಸರಿ ಕ್ರೋಶನ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ನಾನು ಕಂಬನ ಮಾಡ್ಕೊಳ್ತೇನೆ. ಹೀಗೆ ಡಬಲ್ ಕಂಬನ ಮಾಡಿದಾದ್ಮೇಲೆ ಮತ್ತೆ 2 ಚೈನ್ಸ್ ಮಾಡ್ಕೊಳ್ತೇನೆ. 2 ಚೈನ್ಸ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಮತ್ತೆ ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಮತ್ತೆ ಒಂದು ಕಂಬನ ಮಾಡ್ಕೊಳ್ತೇನೆ. ಈ ಡಿಸೈನ್ಗೆ ನಾನು ಯಾವುದೇ ರೀತಿ ಕುಚ್ಚನ್ನ ಹಾಕ್ತಿಲ್ಲ, ಹಾಗೆ ಇರತ್ತೆ. ಇದು ಬಾರ್ಡರ್ ಡಿಸೈನ್ ಅಂತಾನು ಹೇಳ್ಬೋದು. ಕುಚ್ಚು ಇಷ್ಟಪಡದೆ ಇರೋರು ಈ ಡಿಸೈನ್ನ ನೀವು ಆರಾಮಾಗಿ ಸ್ಯಾರಿಗೆ ಹಾಕೋಬಹುದು. ನೋಡಿ, ಈ ರೀತಿಯಾಗಿ ನಾನು 2 ಚೈನ್ಸ್ ಹಾಕಿದಾದ್ಮೇಲೆ 2 ಕಂಬನ ಮಾಡಿಕೊಂಡೆ. ಮತ್ತೆ 2 ಚೈನ್ಸು 2 ಕಂಬ ಮಾಡ್ಕೊಳ್ತಾ ನಾವು ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಫೈನಲಿ ಈ ರೀತಿಯಾಗಿ 2 ಚೈನ್ಸು 2 ಕಂಬಗಳನ್ನ ಹಾಕೊಳ್ತಾ ಎಂಡಿಂಗಲ್ಲಿ ನಾನು 2 ಕಂಬನ ಹಾಕೊಂಡು ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಸ್ ಲೈನ್ ಇಷ್ಟೇ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನಾನು ಬೇರೆ ಕಲರ್ ಥ್ರೆಡ್ಡನ್ನು ಸೆಕೆಂಡ್ ಸ್ಟೆಪ್ಗೆ ತಗೊಂಡಿದ್ದೀನಿ. ಇದು ಇಂಪಾರ್ಟೆಂಟ್ ಸ್ಟೆಪ್ಪು, ಇಲ್ಲೇ ಡಿಫ್ರೆಂಟ್ ಆಗಿ ಬರೋದು. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಿದ್ದೆ ನಾನು. ಈ 2 ಚೈನ್ಸ್ ಇಲ್ಲೇನು 2 ಕಂಬ ಇದೆ ಆ 2 ಕಂಬ ಮಧ್ಯೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಗೆ ನಾನು ಇನ್ನೂ ಒಂದು ಲಾಕನ್ನು ಮಾಡ್ಕೊಳ್ತೇನೆ. ಹೀಗೆ ಲಾಕನ್ನು ಮಾಡಿದಾದ್ಮೇಲೆ ಈಗ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ನಾನು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ 2 ಚೈನ್ಸಿಂದ ಹೊರಗಡೆ ಎಳೆದು ಫಸ್ಟ್ 2 ಸ್ಟೆಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಇದಕ್ಕೆ 5 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ 4 ಕಂಬನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಪ್ಲೇಸಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ನಾವು 4 ಅಥವಾ 5 ಕಂಬನ ಮಾತ್ರ ಹಾಕೋಬೇಕು. ಆಗ ಮಾತ್ರ ಡಿಸೈನು ಡಿಫ್ರೆಂಟ್ ಆಗಿ ಬರುತ್ತೆ. ತುಂಬಾ ಜಾಸ್ತಿ ಕಂಬಗಳು ಹಾಕೊಂಡ್ರು ಡಿಸೈನು ನೀಟಾಗಿ ಬರಲ್ಲ. ಈಗ ಏನ್ ಮಾಡ್ಬೇಕಂದ್ರೆ ನೋಡ್ಕೊಳ್ಳಿ, ಇಲ್ಲಿಂದ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ ಏನು ನಾನು ಸಿಂಗಲ್ ಚೈನ್ ಹಾಕೊಂಡಿದ್ದೆ ಅಲ್ಲಿಂದ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಹೊರಗಡೆ ಎಳೆದು ಈ 5 ಕಂಬ ಏನ್ ಹಾಕೊಂಡಿದ್ದೀನಿ ಅದೆಲ್ಲ ಕವರ್ ಆಗೋ ತರ ನಾನು ಅವುಗಳನ್ನೆಲ್ಲ ಸೇರಿಸಿ ಒಂದು ಕಂಬನ ಮಾಡ್ಕೊಂಡೆ. ಹೀಗೆ ಮಾಡ್ಕೊಂಡಿದ್ದಾದ್ಮೇಲೆ ನಾನು 3 ಚೈನ್ಸ್ ಹಾಕ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡು ಈ ಕಂಬ ಏನ್ ಮಾಡ್ಕೊಂಡಿದ್ದೆ ಅದ್ರ ಎಡ್ಜಿಗೆ ನಾನು ಈ ರೀತಿಯಾಗಿ ಪೀಕೋನ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಇಲ್ಲಿಂದ ನಾನು 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಅಲ್ಲಿಂದನೇ ಡೈರೆಕ್ಟ್ ಆಗಿ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇನ್ ಬ್ಯಾಕ್ ಸೈಡ್ ಏನು 2 ಚೈನ್ಸ್ ಅನ್ನು ಗ್ಯಾಪ್ ಬಿಟ್ಟಿದೆ ಅಲ್ಲಿಗೆ ಕಂಬನ ಮಾಡ್ಕೊಂಡಿದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ 2 ಚೈನ್ಸ್ಗೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಳ್ತಾ ಇದ್ದೀನಿ. ಇಷ್ಟುದ್ದ ಎಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ 3 ಚೈನ್ಸ್ ಹಾಕೊಳ್ತೀನಿ. 1 2 3 ಚೈನ್ಸ್ ಹಾಕೊಂಡು ಆ ಕಂಬ ಎಡ್ಜ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು 4 ಕಂಬ ಅಥವಾ 5 ಕಂಬನ ಮಾಡ್ಕೊಳ್ತೀನಿ. ಪಿಕೋ ಕಂಬಗಳನ್ನ ಮಾಡ್ಕೊಳ್ತೀನಿ. ಅವಾಗ ಫೈನಲ್ ಆಗಿ ಲುಕ್ ಬಂದು ಡಿಫ್ರೆಂಟ್ ಆಗಿ ಬರುತ್ತೆ.
ನಾನೀಗ ಮೂರನೇ ಕಂಬನ ಆ 2 ಚೈನ್ಸ್ಗೆ ಹಾಕೊಂಡು ಒಂದು ಪೀಕೋನ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ನೋಡಿ ಈ ರೀತಿಯಾಗಿ ಬ್ಯಾಕ್ ಸೈಡ್ 2 ಚೈನ್ಸ್ ಏನು ಗ್ಯಾಪ್ ಬಿಟ್ಟಿದ್ನ ಲಾಕ್ ಮಾಡಿ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡು ಮತ್ತೆ ಅದ್ರ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾನೆ. ಈಗ ಫೈನಲ್ ಆಗಿ ನಾನು 5ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ಸೇರಿಸಿ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು 1 ಮಾಡ್ಕೊಳ್ತಾ ಇದ್ದೀನಿ. 1 ಮಾಡಿಕೊಂಡು ಮತ್ತೆ 3 ಚೈನ್ಸ್ ಹಾಕೊಂಡು ನಾನು ಅದರ ಎಡ್ಜ್ಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಒಂದು ಡಿಸೈನ್ ಹಾರ್ಡ್ ಆಗಿ ರೆಡಿ ಆಗತ್ತೆ. ನಾನು ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ನೆಕ್ಸ್ಟ್ 2 ಕಂಬ ಬಿಟ್ಟು ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಗೆ ಈ ಡಿಸೈನ್ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಫ್ರೆಂಟ್ ಆಗೊಂದು ಡಿಸೈನು ಇಲ್ಲಿ ಬಂದು ಒಂದ್ ಸ್ವಲ್ಪ ದಪ್ಪ ಬರುತ್ತೆ. ನಾನು ನಾರ್ಮಲ್ ಆಗಿ ಈ ಪೀಕೋ ಸ್ಟಿಚಸ್ನ ಇಷ್ಟುದ್ದ ಕಂಬ ತಗೊಂಡ್ರೆ ಅದೊಂಥರ ತೆಳುವಾಗಿ ಬರುತ್ತೆ. ಇದೊಂಥರ ಹಾರ್ಡ್ ಆಗಿ ಫ್ಲವರ್ ಪಂಚ್ ತರ ಬಂದಿದೆ. ಈಗ ನಾನು ಈ ನೆಕ್ಸ್ಟ್ 2 ಚೈನ್ಸ್ಗೆ ಇದನ್ನ ಲಾಕ್ ಮಾಡಿದಾದ್ಮೇಲೆ ಇವಾಗ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ನಾವು ಫ್ಲೈನ್ ಇಲ್ಲಿ ಬೀಡ್ಸ್ ಅನ್ನ ಬೇಕಂದ್ರೂ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು. ನಾನು ಬೀಡ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾದ ಬೀಡನ್ನ ನಾನು ಆಡ್ ಮಾಡಿಕೊಂಡು ನಾನು ಈ 2 ಕಂಬದ ಮೇಲೆ ಬರೋ ತರ ಮಾಡಿಕೊಂಡು ಆ ಬೀಡನ್ನ ಲಾಕ್ ಮಾಡ್ದಿರ ಡೈರೆಕ್ಟ್ ಆಗಿ ನಾನು ಹೀಗೆ ಲಾಕ್ ಮಾಡ್ಕೊಳ್ತಾನೆ. ಇಲ್ಲಾಂದ್ರೆ ಈ 2 ಕಂಬ ಗ್ಯಾಪ್ ಬರುತ್ತೆ, ಅದಕ್ಕೋಸ್ಕರ ಅದು ಒಂಥರ ಚೆನ್ನಾಗಿ ಕಾಣಲ್ಲ. ನಿಮಗೆ ಬೇಕಂದ್ರೆ ಬೀಡನ್ನ ಸ್ಕಿಪ್ ಮಾಡಬಹುದು. ಈಗ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಏನ್ ಮಾಡ್ಬೇಕಂದ್ರೆ ಇಲ್ಲಿಂದಾನೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಸ್ಟಾರ್ಟಿಂಗ್ ನಾನು ಹೇಗೆ ಕಂಬಗಳನ್ನ ಮಾಡ್ಕೊಂಡು ಅದೇ ರೀತಿ ನೆಕ್ಸ್ಟ್ 2 ಚೈನ್ಸ್ಗೆ ನಾನು 5 ಕಂಬನ ಮಾಡ್ಕೊಳ್ತೀನಿ. ಎಲ್ಲ ಕಂಬಗಳು ಯೂನಿಫಾರ್ಮ್ಗೆ ಬರೋ ತರ ಮಾಡ್ಕೋಬೇಕು. ನೀವು 5 ಅಥವಾ 4 ಅಷ್ಟೇ ಮಾಡ್ಕೋಬೇಕು ಕಂಬಗಳು, ಆಗ ಮಾತ್ರ ಇದು ಬರುತ್ತೆ. ನಾವು ತುಂಬಾ ಕಂಬಗಳನ್ನ ಹಾಕೊಂಡ್ರೆ ಏನು ಚೆನ್ನಾಗಿ ಬರಲ್ಲ. ನಾನು ಫೈನಲ್ ಆಗಿ ನೋಡಿ ಇಲ್ಲಿ 5 ಕಂಬನ ಮಾಡ್ಕೊಂಡೆ. ಈಗ ಏನ್ ಮಾಡ್ಬೇಕಂದ್ರೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿ 2 ಚೈನ್ಸ್ ಏನು ಗ್ಯಾಪ್ ಬಿಟ್ಟಿದೀವಿ ಅಲ್ಲಿಂದ ನಾನು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಈ 5 ಕಂಬನ ಸೇರಿಸಿ ಒಂದು ಕಂಬ ಬರುತ್ತೆ. ನಾನು 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕೊಂಡು ಈ ಕಂಬ ಎಡ್ಜ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಪ್ಲೇ ಬ್ಯಾಕ್ ಸ್ಪೀಡ್ಗೆ ಹೋಗಿ ಅಲ್ಲಿ ಕಮ್ಮಿ ಮಾಡಿಕೊಂಡು ಸ್ಲೋ ಆಗಿ 1 ಅಲ್ಲ 2 ಅಲ್ಲ 3 ಸರಿ ನೋಡ್ತಾ ಇರಿ, ಅರ್ಥ ಆಗತ್ತೆ. ಪ್ರಾಕ್ಟೀಸನ್ನು ಚೆನ್ನಾಗಿ ಮಾಡಿದ್ರೆ ನಾವು ಯಾವುದೇ ಡಿಸೈನ್ ನೀಟಾಗಿ ಕಲಿಯಕ್ಕಾಗೋದು. ನಾವು ಒಂದು ಸರಿ ಯಾವುದನ್ನು ಡೈರೆಕ್ಟ್ ಆಗಿ ಫಿನಿಶಿಂಗ್ ಅಲ್ಲಿ ಕಲಿಯಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನೋಡಿ ಈ ರೀತಿಯಾಗಿ ನಾನು ಇಲ್ಲಿನೂ ಸಹ ಆ ಕಂಬ ಏನಿದೆ ಅಲ್ಲಿಂದ ನಾನು 5 ಕಂಬನ ಪೀಕೋಟ್ ಕಂಬನ ಮಾಡ್ಕೊಳ್ತೀನಿ. ನಾನು ಹೇಳಿರೋದು ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ನಾನು ಏನು ಹೇಳ್ತಿದ್ದೀನಿ ಅದನ್ನ ಫಾಲೋ ಮಾಡಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ನೋಡಿ ಇಲ್ಲಿಂದಾನೆ ಹೊರಗಡೆ ಹೇಳ್ಕೊಳ್ತಾ ಇದೀನಿ. ಹೇಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು 1 ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಇದ್ರ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಇದೇ ರೀತಿ ನಾನು 5 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದು ಫೈನಲ್ ಆಗಿ 5ನೇ ಕಂಬನ ನಾನು ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಈ ಕಂಬ ಏನಿದೆ ಅದ್ರ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಮತ್ತೆ ಇನ್ನೂ ಒಂದು ಬ್ಯೂಟಿಫುಲ್ ಆಗಿರೋ ಫ್ಲವರ್ ಬಂಚ್ ತರ ರೆಡಿ ಆಯ್ತು. ಮತ್ತೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 2 ಬ್ಲಾಕ್ಸ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ರೀತಿ ಕ್ರೋಶಾನ ಹೊರಗಡೆ ಎಳೆದು ನಾನೊಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಗೆ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಂಡು ಕಂಟಿನ್ಯೂಯೇಷನ್ ಇಲ್ಲೇನ್ 2 ಚೈನ್ಸ್ ಹಾಕೊಂಡಿದ್ದ ಅದಕ್ಕೆ 5 ಕಂಬ ಮತ್ತೆ ಬ್ಯಾಕ್ ಸೈಡ್ಗೆ ಈ ರೀತಿಯಾಗಿ ನಾವು ಫ್ಲವರ್ ಬಂಚಸ್ ನ ಮಾಡ್ಕೊಳ್ತಾ ಪೂರ್ತಿ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೋಬೇಕು. ಫೈನಲ್ ಆಗಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹೇಗೆ ಕಾಣತ್ತೆ ಅಂತ ನೋಡಿಸ್ತೀನಿ.
ಫ್ರೆಂಡ್ಸ್ ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ಯೂನಿಕ್ ಆಗಿ ಒಂಥರ ಡಿಫ್ರೆಂಟ್ ಪ್ಯಾಟ್ರನಲ್ಲೇ ಒಂಥರ ಬಲ್ಕ್ ಥರ ಮಿಡಿಲಲ್ಲಿ ನಾವು ಕಂಬಗಳು ಯೂಸ್ ಮಾಡಿರೋದ್ರಿಂದ ಒಂಥರ ಡಿಫ್ರೆಂಟ್ ಲುಕ್ಕನ್ನೇ ಕೊಡ್ತಿದೆ. ಸಿಂಪಲ್ಲಾಗಿ 2 ಸ್ಟೆಪ್ಸಲ್ಲಿ ಡಿಸೈನ್ನ ಆರಾಮಾಗಿ ಹಾಕೋಬೋದು ವಿತೌಟ್ ಕುಚ್ಚು ಅಂತ ಹೇಳ್ತಾ, ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಡಿಸೈನ್ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.